ಅದ್ಭುತವಾದ ಜಯ ಸಿಕ್ಕಿದೆ, ಅವ್ರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಯಾವ ರೀತಿ ಇದು ಸಂವಿಧಾನಕ್ಕೆ ಸಿಕ್ಕಂಥ ಜಯ, ಇದು ವಿದ್ಯಾರ್ಥಿಗಳಿಗೆ ಸಿಕ್ಕಂಥ ಜಯ, ಇದು ಪ್ರಜಾಪ್ರಭುತ್ವದಲ್ಲಿ ಏನು ಹಿಟ್ಲರ್ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಕ್ಕಂಥ ಮೋದಿಯವರ ವಿರುದ್ಧ ಸಿಕ್ಕಂಥ ಪ್ರಥಮ ಜಯ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಭಾರತ ದೇಶದಲ್ಲಿ ನೀಟ್ ಅನ್ನೋ ಒಂದು ವಿದ್ಯಾರ್ಥಿಗಳ ಕನಸಿಗೆ ತಣ್ಣೀರು ಎರಚಿದಂಥ ಕೇಂದ್ರ ಸರ್ಕಾರದ ಏನು ಶಿಕ್ಷಣ ಮಂತ್ರಿಗಳಿದ್ದಾರೆ, ನಾಲಾಯಕ್ ಮಂತ್ರಿಗಳಂತ ಹೇಳ್ಬೋದು. ಯಾಕಂತಂದರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡುವಂಥ ಪ್ರತಿಯೊಬ್ಬನೂ ಕೂಡ ನಾಲಾಯಕರೇ. ಪ್ರಥಮ ಬಾರಿಗೆ ಏನು CJP ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಕ್ಷ ಹೊತ್ತುಕೊಟ್ಟು ಆ ಪಕ್ಷದ ಮುಖಾಂತರ ಇವತ್ತು ಇಡೀ ದೇಶಾದ್ಯಂತ ಒಂದು ಕಿಚ್ಚನ್ನು ಹಚ್ಚಿಸಿ ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಇಳಿದು ಲಾಠಿ ಏಟನ್ನು ತಿಂದು ಬೂಟಿನ ಏಟನ್ನು ತಿಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದಂಗೆ ಸಂಘರ್ಷ ಹೋರಾಟ ಅನ್ನೋ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಜಯಶಾಲಿಯಾಗಿದ್ದಾರೆ. ನಿನ್ನೆ ಏನು ಶಿಕ್ಷಣ ಮಂತ್ರಿಗಳು ರಾಜೀನಾಮೆಯನ್ನು ನೀಡಿದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಸಿಕ್ಕಂಥ ದೊಡ್ಡ ಜಯ ಅಂತ ಹೇಳ್ಬೋದು. ಸರ್, ಈಗಾಗಲೇ ಕೇಂದ್ರ ಸರ್ಕಾರದ ಒಂದು ವಿಕೆಟನ್ನು ತೆಗೆದಿದೆ. ಇನ್ನೂ ಹಲವಾರು ಇಂಥ ಒಂದು ಪ್ರಕರಣಗಳು ಕೇಂದ್ರ ಸರ್ಕಾರದ ಬರ್ತಾರೆ. ಇದರ ಕಡೆ ಯಾವ ರೀತಿ ನೋಡ್ತಾ ಇದೆ ಕಾಂಗ್ರೆಸ್ ಪಕ್ಷ? BJP ಸರ್ಕಾರ ಅಂತಂದರೆ ಅದೊಂಥರ ಅಮಿತ್ ಶಾ ಮತ್ತು ಮೋದಿ ಅನ್ನೋ ಒಂದು ಚಾಣಾಕ್ಷರು ಆಟ ಆಡುವಂಥ ಒಂದು ದೊಡ್ಡ ಪಕ್ಷ ಆಗಿತ್ತು. ಆದರೆ ಒಂದು ಸೋಷಿಯಲ್ ಮೀಡಿಯಾದಿಂದ ಹುಟ್ಟಿಕೊಂಡಂಥ ಒಂದು CJP ಅನ್ನೋ ಒಂದು ಪಕ್ಷ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಯುವ ನಾಗರಿಕರಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು ಸಿಡಿದಿದ್ರೆ ಅದ್ರ ಮುಂದೆ ಯಾವುದೇ ಒಂದು ಪಕ್ಷ ನಿಲ್ಲೋದಿಲ್ಲ ಅನ್ನೋದಕ್ಕೆ ನಿನ್ನೆ ನಡೆದಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ರಾಜೀನಾಮೆ. ಇನ್ನೂ ಬಹಳ ಜನ ಇದ್ದಾರೆ ಇಂಥವರು. ಇನ್ನೂ ಮುಂದಿನ ದಿನಗಳಲ್ಲಿ ಏನು 2029ಕ್ಕೆ ಚುನಾವಣೆ ಬರ್ತದೆ. ಇನ್ನು ಕೇವಲ 2 ವರ್ಷ ಬಾಕಿ ಇದೆ. ಅಭಿ ಪಿಕ್ಚರ್ ಬಾಕಿಯೇ. ಈಗ ಒಂದೊಂದಾಗಿ ವಿಕೆಟ್ಗಳು ಉದುರಿ BJPಗೆ ಹೀನಾಯವಾಗಿ ಸೋಲು ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ವಿದ್ಯಾರ್ಥಿಗಳಿಗೆ ಏನಂತ ಹೇಳ್ಬೋದು? ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ ಅಂತಂದರೆ, ನಿಷ್ಠಾವಂತರಾಗಿರಿ. ಯಾರು ಅನ್ಯಾಯವನ್ನು ಮಾಡ್ತಾರೆ ಅವ್ರ ಪರವಾಗಿ ದನಿ ಎತ್ತಿ ನಮ್ಮ ಹೋರಾಟ, ನಮ್ಮ ಹಕ್ಕು, ನಮ್ಮ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದರಲ್ಲಿ ತಪ್ಪೇನಿಲ್ಲ.